ಅಶ್ರಫ್ ಎಂಬ ಮಾನಸಿಕ ಅಸ್ವಸ್ಥನನ್ನ ಏಪ್ರಿಲ್ 27ರಂದು ಸಂಘ ಪರಿವಾರದ 30ಕ್ಕೂ ಹೆಚ್ಚು ಕಾರ್ಯಕರ್ತರ ಗುಂಪು ಅಮಾನುಷವಾಗಿ ಹೊಡೆದು ಕೊಂದು ಹಾಕಿತು. ಹಾಡ ಹಗಲೇ ಎಲ್ಲರ ಎದುರೇ ಈ ಭೀಕರ ಕೊಲೆ ನಡೆದಿತ್ತು. ಘಟನೆ ನಡೆದ ಕೂಡಲೇ ಪೊಲೀಸರಿಗೆ ಮಾಹಿತಿ ತಲುಪಿತ್ತು. ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ತಲುಪಿದಾಗ ಅಲ್ಲವರಿಗೆ ಘಟನೆಯ ಸಂಪೂರ್ಣ ವಿವರ ಸಿಕ್ಕಿತ್ತು. ಅಶ್ರಫ್ನನ್ನ ಆಸ್ಪತ್ರೆಗೆ ಸಾಗಿಸುವ ಯಾವುದೇ ಪ್ರಯತ್ನ ನಡೆಯಲಿಲ್ಲ. 30ಕ್ಕೂ ಹೆಚ್ಚು ಮಂದಿ ಸೇರ್ಕೊಂಡು ಕೊಂದು ಹಾಕಿದ್ದು ಗೊತ್ತಾದ ಬಳಿಕನೂ ಪೊಲೀಸರು ಆ ಕೊಲೆಯನ್ನ ಅಸಹಜ ಸಾವು ಅಂತ ಮುಗಿಸ್ಬಿಡೋಕೆ ನೋಡಿದ್ರು. ಅದಕ್ಕಾಗಿ ಕೊಲೆ ಆರೋಪಿಯೊಬ್ಬನಿಂದಲೇ ಅಸಹಜ ಸಾವು ನಡೆದಿದೆ ಅಂತ ದೂರನ್ನ ಬರೆಸ್ಕೊಂಡ್ರು. ಕೊಲೆ ನಡೆದ 24 ಗಂಟೆಗಳ ಬಳಿಕವೂ ಮಂಗಳೂರು ಪೊಲೀಸ್ ಕಮಿಷನರ್ ಘಟನೆ ಬಗ್ಗೆ ಏನೂ ಆಗ್ಲೇ ಇಲ್ಲ ಅನ್ನುವಂತೆ ವರ್ತಿಸಿದ್ರು. ತೀರಾ ಸಾರ್ವಜನಿಕ ಒತ್ತಡ, ಮಾಧ್ಯಮಗಳ ಪ್ರಶ್ನೆ ಜಾಸ್ತಿ ಆದಾಗ ಕೊನೆಗೂ ಅನಿವಾರ್ಯವಾಗಿ ಗುಂಪು ಹತ್ಯೆ ನಡೆದಿದೆ ಅಂತ ಕಮಿಷನರ್ ಒಪ್ಕೊಂಡ್ರು. ಆಮೇಲೆ ಕೊಲೆ ಆರೋಪಿಗಳ ಬಂಧನ ಆಯಿತು. ಇನ್ನೂ ಹಲವರ ಬಂಧನ ಇನ್ನಷ್ಟೇ ಆಗಬೇಕಿದೆ. ಈ ನಡುವೆ ರಾಜ್ಯದ ಗೃಹ ಸಚಿವರು ಕೊಲೆಯಾದ ಅಶ್ರಫ್ ಮೇಲೇನೆ ಇಲ್ಲ ಸಲ್ಲದ ಆರೋಪ ಹೊರಿಸುವ ಮಾತಾಡಿದ್ರು. ಕೊಲೆ ಆರೋಪಿಗಳೇ ನೀಡಿದ ಮಾಹಿತಿ ಆಧರಿಸಿ ಹೇಳಿಕೆ ನೀಡಿದ್ರು. ಮಂಗಳವಾರ ತಡರಾತ್ರಿ ಕೇರಳದಿಂದ ಅಶ್ರಫ್ ಸೋದರ ಹಾಗೂ ಕುಟುಂಬದ ಸದಸ್ಯರು ಮಂಗಳೂರು ತಲುಪಿದ್ರು. ಬಂದವರೇ ಶವ ನೋಡಿ ಇದು ನಮ್ಮ ಸೋದರನೇ ಅಂತ ಗುರುತಿಸಿದ್ರು. ಮಂಗಳೂರಿನ ಮುಸ್ಲಿಂ ಮುಖಂಡರು, ಸಮಾಜ ಸೇವಕರು ಮುಂದೆ ನಿಂತು ಪೊಲೀಸರು ಬೇಗ ಮುಗಿಸಿ ಮೃತದೇಹ ಬಿಟ್ಟುಕೊಡುವಂತೆ ಮಾಡಿದ್ರು. ರಾತ್ರೋರಾತ್ರಿ ಮೃತದೇಹವನ್ನ ಬಂದರ್ನ ಕೇಂದ್ರ ಜುಮಾ ಮಸೀದಿಗೆ ತೆಗೆದುಕೊಂಡು ಹೋಗಿ ಅಂತಿಮ ಸ್ನಾನ ಮಾಡಿಸಿ ಕಫನ್ ಬಟ್ಟೆ ತೊಡಿಸಿ ಮಯ್ಯತ್ ನಮಾಜ್ ನೆರವೇರಿಸಲಾಯಿತು. ಮುಂಜಾನೆ 5 ಗಂಟೆಗೆ ಮೊದಲು ಅಶ್ರಫ್ ಮೃತದೇಹವನ್ನ ತೆಗೆದುಕೊಂಡು ಅವರ ಕುಟುಂಬಸ್ಥರು ಮಂಗಳೂರು ಬಿಟ್ಟಿದ್ದಾರೆ. ಮಧ್ಯಾಹ್ನದ ಒಳಗೆ ಕೇರಳದ ಮಲಪ್ಪುರಂ ಜಿಲ್ಲೆಯ ಪರಪ್ಪೂರ್ನಲ್ಲಿ ಅಶ್ರಫ್ ಮೃತದೇಹದ ಅಂತಿಮ ಸಂಸ್ಕಾರವೂ ನಡೆದು ಹೋಯಿತು. ಅಶ್ರಫ್ ಮೃತದೇಹವಿದ್ದ ಮಂಗಳೂರಿನ ಶವಾಗಾರದಲ್ಲಾಗ್ಲಿ ಬಳಿಕ ಮಸೀದಿಯಲ್ಲಾಗ್ಲಿ ಮುಸ್ಲಿಮರು ಗುಂಪು ಸೇರ್ಲಿಲ್ಲ, ಬೊಬ್ಬೆ ಹಾಕ್ಲಿಲ್ಲ, ಗಲಾಟೆ ಮಾಡಲಿಲ್ಲ. ಮಂಗಳೂರಿನಲ್ಲಿ ಅಶ್ರಫ್ ಗುಂಪು ಹತ್ಯೆ ಹೆಸರಲ್ಲಿ ಯಾರಿಗೂ ಯಾವುದೇ ತೊಂದರೆ ಕೊಡ್ಲಿಲ್ಲ. ಬುಧವಾರ ಮಂಗಳೂರು ಅತ್ಯಂತ ಸಹಜವಾಗಿ ಎಂದಿನಂತೆ ಇತ್ತು. ಮಂಗಳೂರಿನ ಮುಸ್ಲಿಮರು, ಅವರ ರಾಜಕೀಯ ಸಾಮಾಜಿಕ ಮುಖಂಡರು ಅಶ್ರಫ್ ಎಂಬ ಅಮಾಯಕ ಮಾನಸಿಕ ಅಸ್ವಸ್ಥನ ಭೀಕರ ಕೊಲೆಯನ್ನ ನಿರ್ವಹಿಸಿದ್ದು ಹೀಗೆ. ಮಂಗಳೂರಿನ ಮುಸ್ಲಿಂ ಮುಖಂಡರು ಅಶ್ರಫ್ ಕೊಲೆಯನ್ನ ಖಂಡಿಸಿ ಹೇಳಿಕೆ ಕೊಟ್ಟರು. ಕೊಲೆಗಾರರನ್ನ ತಕ್ಷಣ ಬಂಧಿಸಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು. ಪೊಲೀಸರ ನಿರ್ಲಕ್ಷ್ಯವನ್ನ, ವೈಫಲ್ಯವನ್ನ ಖಂಡಿಸಿದ್ರು. ಇದೆಲ್ಲವೂ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ನಡೀತು. ಎಲ್ಲೂ ಯಾವುದೇ ರೀತಿಯ ಪ್ರಚೋದನಕಾರಿ ಹೇಳಿಕೆಗಳಿರಲಿಲ್ಲ. ಯಾರ ವಿರುದ್ಧವೂ ದ್ವೇಷ ಇರಲಿಲ್ಲ. ಅಮಾಯಕನ ಹತ್ಯೆಗೆ ನ್ಯಾಯ ಕೊಡಿ ಅನ್ನೋ ಆಗ್ರಹ ಮಾತ್ರ ಇತ್ತು. ಗುರುವಾರ ರಾತ್ರಿ ಬಜ್ಪೆಯಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆಯಾಯಿತು. ಒಂದು ಪ್ರಕರಣದಲ್ಲಿ ಶಿಕ್ಷೆಯಾಗಿರುವ ಸುಹಾಸ್ ಶೆಟ್ಟಿ ಒಟ್ಟು 5 ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದವನು. ಸುಹಾಸ್ ಶೆಟ್ಟಿಯನ್ನ ತಕ್ಷಣ ಎಜೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಸುಹಾಸ್ ಬದುಕುಳಿಲಿಲ್ಲ. ಅಷ್ಟೊತ್ತಿಗೆ ಎಜೆ ಆಸ್ಪತ್ರೆಯಲ್ಲಿ 106 ಮಂದಿ ಸಂಘ ಪರಿವಾರದ ಕಾರ್ಯಕರ್ತರು ಬಂದು ಸೇರಿದ್ರು. ಬಿಜೆಪಿಯ 3 ಶಾಸಕರು ಬಂದ್ರು. ಬಿಜೆಪಿಯ ಸ್ಥಳೀಯ ನಾಯಕರೆಲ್ಲರೂ ಬಂದ್ರು. ಸಂಘ ಪರಿವಾರದ ಮುಖಂಡರು ಬಂದು ಸೇರ್ಕೊಂಡ್ರು. 1 ಗಂಟೆ ಒಳಗೆ ಮಂಗಳೂರು ಮಾತ್ರವಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಯಿತು. ಬಿಜೆಪಿ ಸಂಘ ಪರಿವಾರದ ಮುಖಂಡರು ಎಜೆ ಆಸ್ಪತ್ರೆ ಆವರಣದಲ್ಲಿ ಅತ್ಯಂತ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟರು. ಪ್ರತಿ ಮಾತಿನಲ್ಲೂ ಹಿಂದೂ ಮುಸ್ಲಿಂ ಅಂತ ವಿಭಜಿಸುವ ಮಾತುಗಳನ್ನೇ ಆಡಿದ್ರು. ಭಾವನಾತ್ಮಕ ಮಾತುಗಳನ್ನಾಡಿ ಜನರನ್ನ ಪ್ರಚೋದನೆ ಮಾಡಿದ್ರು. ಬಿಜೆಪಿ ಮುಖಂಡರ ಮಾತುಗಳ ಧಾಟಿಯಲ್ಲಿ ಟಿವಿ ಚಾನೆಲ್ಗಳು ವರದಿ ಮಾಡಿದ್ವು. ಯಾರೋ ಒಬ್ಬ ಅಮಾಯಕ ಹಿಂದೂ ಕಾರ್ಯಕರ್ತನ ಕೊಲೆ ಅನ್ನುವಂತೆ ಮತ್ತೆ ದೊಡ್ಡ ಹೆಡ್ಡಿಂಗ್ ಹಾಕಿ ಜನರನ್ನ ಪ್ರಚೋದನೆ ಮಾಡಿದ್ವು. ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಜೆಪಿ ಐಟಿ ಸೆಲ್ ಅದೆಷ್ಟು ಕೆಟ್ಟದಾಗಿ ಪ್ರಚೋದನಕಾರಿಯಾಗಿ ಪೋಸ್ಟ್ ಗಳನ್ನ ಹಾಕೋಕೆ ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಹಾಕ್ತು. ನೇರವಾಗಿ ಹಿಂಸೆಗೆ, ಕೊಲೆಗೆ ಕರೆ ಕೊಡುವ ಪೋಸ್ಟ್ಗಳು 100 ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡಿದ್ವು. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಭಯ ಹುಟ್ಟಿಸುವ ವಾಯ್ಸ್ ಮೆಸೇಜ್ಗಳು, ಪೋಸ್ಟರ್ಗಳು ದಂಡಿಯಾಗಿ ಹರಿದಾಡಿದ್ವು. ಇಷ್ಟು ಮೂಡ್ ಸೆಟ್ ಮಾಡಿದ ಕೂಡಲೇ ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪ್ವೆಲ್ ಎಂಟ್ರಿ ಆಯಿತು. ಮರುದಿನ ಶುಕ್ರವಾರ ಇಡೀ ಜಿಲ್ಲೆಯಲ್ಲಿ ಬಂದ್ಗೆ ಕರೆ ಕೊಟ್ಟರು. ಹೆಚ್ಚಿನ ಖಾಸಗಿ ಬಸ್ಗಳು ಬೀದಿಗೆ ಇಳಿಲಿಲ್ಲ. ಸರ್ಕಾರಿ ಹಾಗೂ ಕೆಲ ಖಾಸಗಿ ಬಸ್ಗಳು ಹೊರಟಾಗ ಅದನ್ನ ಸಂಘ ಪರಿವಾರದ ಕಾರ್ಯಕರ್ತರು ತಡೆದ್ರು, ಕಲ್ಲು ತೂರಾಟ ನಡೆಸಿದ್ರು. ಶುಕ್ರವಾರ ಬೆಳಗ್ಗೆ ಅರ್ಧಕ್ಕರ್ಧ ವ್ಯಾಪಾರಿಗಳು ರಗಳೇನೆ ಬೇಡ ಅಂತ ಅಂದ್ಕೊಂಡು ಬಂದ್ ಮಾಡಿದ್ರು. ಬಂದ್ ಮಾಡಿದವರನ್ನ ಸಂಘ ಪರಿವಾರದವರು ಹೋಗಿ ಬಲವಂತವಾಗಿ ಬಂದ್ ಮಾಡಿಸಿದ್ರು. ಶುಕ್ರವಾರ ಅಗತ್ಯ ಕೆಲಸಗಳಿಗಾಗಿ ಹೊರಟವರು ಅಲ್ಲಲ್ಲಿ ಬೀದಿ ಪಾಲಾದ್ರು. ಹೊರ ಜಿಲ್ಲೆಗಳಿಂದ ಮಂಗಳೂರಿಗೆ ಬಂದವರು ಕಂಗಾಲಾದ್ರು. ಪರೀಕ್ಷೆಗಳಿಗಾಗಿ ಬಂದಿದ್ದ ವಿದ್ಯಾರ್ಥಿಗಳು ಹೈರಾಣಾದ್ರು. ಶುಭ ಕಾರ್ಯಗಳನ್ನ ಫಿಕ್ಸ್ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡಿದವರು ಏನೂ ತೋಚದಾದ್ರು. ಕೋಟ್ಯಾಂತರ ರೂಪಾಯಿಯ ವಹಿವಾಟು ನಷ್ಟ ಆಯಿತು. ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳ ಸಂಕಟ ಹೇಳೋರು ಕೇಳೋರೇ ಇರ್ಲಿಲ್ಲ. ಇಡೀ ಜಿಲ್ಲೆಯಲ್ಲಿ ಯಾವಾಗ ಏನಾಗತ್ತೋ ಅನ್ನೋ ವಾತಾವರಣ ಸೃಷ್ಟಿಯಾಯಿತು. ಉಡುಪಿಯಲ್ಲಿ ಅಮಾಯಕ ರಿಕ್ಷಾ ಚಾಲಕ ಅಬೂಬಕರ್ ಅನ್ನೋರ ಮೇಲೆ ತಲವಾರುಗಳಿಂದ ದಾಳಿ ನಡೆಯಿತು. ಮಂಗಳೂರಿನ ವಿವಿಧೆಡೆ ನೌಶಾದ್, ಲುಕ್ಮಾನ್ ಹಾಗೂ ಫೈಸಲ್ ಎಂಬ 3 ಅಮಾಯಕರ ಮೇಲೆ ಕೊಲೆ ಯತ್ನ ನಡೆಯಿತು. ಕಾಬೂರು ಬಳಿ 2 ಕಡೆಗಳಲ್ಲಿ ಮೊಯ್ದಿನಬ್ಬ ಹಾಗೂ ನಾಸೀರ್ ಅನ್ನೋರಿಗೆ ದುಷ್ಕರ್ಮಿಗಳು ತಲವಾರು ತೋರಿಸಿ ಪರಾರಿಯಾದ್ರು. ಪೊಲೀಸರು ಶುಕ್ರವಾರದಿಂದ ಮೇ 6ರವರೆಗೆ ನಿಷೇಧಾಜ್ಞೆ ಹೇರಿದ್ರು. ಆದರೆ ಸುಹಾಸ್ ಶೆಟ್ಟಿಯ ಮೃತದೇಹದ ಮೆರವಣಿಗೆಗೆ ಯಾವ ನಿಷೇಧಾಜ್ಞೆಯೂ ಅನ್ವಯ ಆಗಲಿಲ್ಲ. ಸಾವಿರಾರು ಜನ ಸಂಘ ಪರಿವಾರದ ಕಾರ್ಯಕರ್ತರು ಸೇರಿದ್ರು, ಮೆರವಣಿಗೆ ಹೋದ್ರು, ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ರು. ಬೀದಿಯಲ್ಲಿ ಸಿಕ್ಕ ಅಮಾಯಕ ಪ್ರಯಾಣಿಕರ ಮೇಲೆ ಹಲ್ಲೆ ಯತ್ನ ಮಾಡಿದ್ರು. ಬಿಜೆಪಿ ರಾಜ್ಯ ನಾಯಕರು ಬಂದು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸೋಕೆ ತಮ್ಮಿಂದಾದ ಎಲ್ಲ ಕೊಡುಗೆ ನೀಡಿದ್ರು. ಆರ್ ಅಶೋಕ್ರಂತಹ ನಾಯಕರು ತೀರಾ ಕೆಟ್ಟದಾಗಿ ಮಾತಾಡಿದ್ರು. ಸಾಲದೇ ಇದ್ದದಕ್ಕೆ ಯತ್ನಾಳ್ರಂತವರು ಬಂದು ಸೇರ್ಕೊಂಡ್ರು. 5 ಜನ ಒಂದ್ ಕಡೆ ಒಟ್ಟು ಸೇರಬಾರದು ಅನ್ನೋ ಪೊಲೀಸರ ನಿಷೇಧಾಜ್ಞೆಯ ನಿಯಮ ಯಾರಿಗೆ ಅನ್ವಯ ಆಯ್ತು ಅನ್ನೋ ಪ್ರಶ್ನೆ ಎದುರಾಯ್ತು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕದಡಿದ್ದು ಸಾಕಾಗಲ್ಲ ಅಂತ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ನಾಳೆ ನಾಡಿದ್ದು ಬಂದ್ ಕರೆ ನೀಡಲಾಗ್ತಿದೆ. ಒಬ್ಬ ಅಮಾಯಕ ಮಾನಸಿಕ ಅಸ್ವಸ್ಥನನ್ನ ಸಂಘ ಪರಿವಾರ
ಪರಿವಾರದ ಗೂಂಡಾಗಳು ಸೇರ್ಕೊಂಡು ಭಯಾನಕ ಗುಂಪು ಹತ್ಯೆ ನಡೆಸಿದಾಗ ಅದನ್ನ ಮಂಗಳೂರಿನ ಮುಸ್ಲಿಮರು ಹೇಗ್ ನಿಭಾಯಿಸಿದ್ರು ಮತ್ತು ಒಬ್ಬ ರೌಡಿ ಶೀಟರ್ನ ಕೊಲೆಯಾದಾಗ ಅದೇ ಮಂಗಳೂರಿನ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಹೇಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಯದ ಕೂಪಕ್ಕೆ ದೂಡಿದ್ರು ಅನ್ನೋದನ್ನ ಜಗತ್ತು ನೋಡ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.